ಇವತ್ತು ಹನಗಲ್ಲು, ಹಿರೇಕೆರೂರು ಮತ್ತು ಶಿಗ್ಗಾಂವ್ 3 ಕ್ಷೇತ್ರ ಪ್ರವಾಸ ಇದೆ. ಧಾರವಾಡ ಲೋಕಸಭಾ ವ್ಯಾಪ್ತಿಗೆ ಬರುವಂಥ ಶಿಗ್ಗಾಂವ್ ಸವಣೂರಿನ ಎಲ್ಲ ಪ್ರಮುಖರ ಒಂದು ಸಭೆ ಶಿಗ್ಗಾಂವದಲ್ಲಿ ಮಾಡ್ತಾ ಇದ್ದೇವೆ. ಜೋಶಿಯವ್ರಿಗೆ ಆಹ್ವಾನ ಕೊಟ್ಟಿದ್ದೇವೆ, ಅವರು ಕೂಡ ಬರ್ತಾರೆ. ಕಳೆದ ಬಾರಿಗಿಂತ ಹೆಚ್ಚು ಲೀಡನ್ನು ಶಿಗ್ಗಾಂವ್ ಸವಣೂರು ಕೊಡಬೇಕನ್ನುವಂಥ ಸಂಕಲ್ಪ ಮಾಡಿ ಈಗಲೇ ಅದಕ್ಕೆ ಏನು ಬೇಕು ಎಲ್ಲ ತಯಾರಿಗಳನ್ನು ಮಾಡಿದ್ದೇವೆ. ಕಳೆದ ಬಾರಿಗಿಂತ ಹೆಚ್ಚು ಲೀಡು ಕೊಡ್ತೀವಿ ನಾವು ಶಿಗ್ಗಾಂವ್ ಸವಣೂರು. ಇನ್ನು ಆ ಕಡೆ ಭಾಗದಲ್ಲಿ ಇವತ್ತು ಹಾನಗಲ್ ಮತ್ತು ಹಿರೇಕೆರೂರು ಹೋಗ್ತಾ ಇದ್ದೇನೆ. ನಾಳೆ ಗದಗ ಜಿಲ್ಲೆಯ 3 ಕ್ಷೇತ್ರ ನಾವು ಹೋಗ್ತಾ ಇದ್ದೇವೆ. ನಾಳೆ ರೋಣ, ಗದಗ ಮತ್ತು ಶಿರಹಟ್ಟಿ ಕ್ಷೇತ್ರ 3 ಕ್ಷೇತ್ರದ ಪ್ರಮುಖರನ್ನ ಕಾರ್ಯಕರ್ತರನ್ನು ಭೇಟಿಯಾಗಿ ಮೊದಲನೇ ಸುತ್ತಿನ ಒಂದು ಪಕ್ಷದ ಎಲ್ಲ ಪ್ರಮುಖರು ಭೇಟಿಯಾಗುವಂಥ ಕಾರ್ಯಕ್ರಮ ಇದೆ. ಅದು ಮುಗಿಸಿ ಮುಂದೆ ತದನಂತರ ಬೇರೆ ಬೇರೆಯ ಕ್ಷೇತ್ರದ ಬೇರೆ ಬೇರೆ ಸ್ಥಳಗಳಲ್ಲಿ ಸಭೆಗಳನ್ನು ಮಾಡುವಂಥ ತೀರ್ಮಾನವನ್ನು ನಾವು ಮಾಡಿದ್ವಿ. ಅದು ಯಡಿಯೂರಪ್ಪನವರು ಈಗಾಗಲೇ ಹೇಳಿದ್ದಾರೆ, ವರಿಷ್ಠರೆಲ್ಲ ಮಾತಾಡ್ತೇವೆ ಅಂತ. ಖಂಡಿತ ಮಾತಾಡ್ತಾರೆ. ಎಲ್ಲಿ ಯಾವ ಕ್ಷೇತ್ರದ ಅಲ್ಲ, ರಮೇಶ್ ಜಾರಕಿಹೊಳಿ ಅವ್ರನ್ನ ನಮ್ಮ ಹೈಕಮಾಂಡ್ ಜೊತೆ ಚರ್ಚೆಯಲ್ಲಿ ಇರ್ಬೋದು, ಗೊತ್ತಿಲ್ಲ ನನಗೆ. ಮನವೊಲಿಕೆ ಆಗ್ಬೋದು ಸರ್ ಈಶ್ವರಪ್ಪನವರು. ಆಗುತ್ತೆ. ಜ್ಞಾನೇಂದ್ರ ಅವರೆಲ್ಲ ಹೋಗಿದ್ದಾರೆ ಸರ್. ರಮೇಶ್ ಜಾರಕಿಹೊಳಿ ನಾನಂತೂ ನೋಡಿಲ್ಲ, ಇಂಥವು ನಿಮ್ಮ ಕಣ್ಣಿಗೆ ಕಾಣ್ತಾರೆ. ಧನ್ಯವಾದ. ಜಗದೀಶ್ ಶೆಟ್ಟರ್ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.